ಸೊ ಫ್ರೆಂಡ್ಸ್, ಇದು ಕಂಟಿನ್ಯೂ ವಿಡಿಯೋ. ಆಮೇಲೆ ನಾನು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದು ಬಂದವಲ್ಲ, ಸ್ಮಾರ್ಟ್ ಬಜಾರ್ನಲ್ಲಿ ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಹೋಗೋ ಏನು ಇದು ಇರಲಿಲ್ಲ. ಹಾಗಾಗಿ ಜಾಸ್ತಿ ಸಾಮಾನು ಏನು ತೊಗೊಂಡಿಲ್ಲ. ಸೊ ಜಸ್ಟ್ ಒಂದು ರೌಂಡಿಂಗ್ ಹೊಡ್ಕೊಂಡು ಸೊ ಏನೇನಿದೆ ಒಂದು ನೋಡ್ಕೊಂಡು ಬಂದ್ವಿ. ಸೊ ಫುಲ್ ಸ್ಲೀವ್ಸ್ ಬೇಸಿಗೆ ಆದಮೇಲೆ ತೊಗೋಬೇಕು ಅಂಥೇಳಿ ನಾನು ನೋಡ್ತಿದ್ದೆ ಅಲ್ಲಿ. ಸೊ ರೇಟೆಲ್ಲ ಚೆನ್ನಾಗಿದ್ದು, 199 ಎಲ್ಲ ಹಾಗಿದ್ವು. ಆಮೇಲೆ ಕಿರಾಣಿ ಸಾಮಾನು ತೊಗೊಳಿಕ್ಕೆ ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಅಲ್ಲಿದ್ದರು. ನಾವಿಬ್ಬರು ಸುಮ್ಮನೆ ಮೇಲೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ನನ್ನ ಮಗಳಿಗೆ ಒಂದು ಚಲೋ ಡ್ರೆಸ್ ಕಾಣ್ತಾ, ಓಕೆ ಇಂಥವೇ ಇಷ್ಟ ಆಗ್ತಾವೆ, ಹಿಂಗಂದ್ರೆ ಚುಚ್ಚಬಾರ್ದು, ಇಲ್ಲಾಂದ್ರೆ ಒಟ್ಟು ಹಾಕ್ಕೊಳಂಗೆ ಏನಕ್ಕೆ ಡ್ರೆಸ್ ಹಾಕೊಳ್ಳೋದು ಒಂದು ದೊಡ್ಡ ಟೆನ್ಷನ್ ನಮಗೆ. ಸೊ ಮನೆಗೆ ಬಂದ್ವಿ ನೋಡಿರಿ. ಮನೆಗೆ ಬಂದಮೇಲೆ ಏನು ಜಾಸ್ತಿ ತೊಗೊಂಬಂದಿಲ್ಲ ಅನ್ನಲ್ಲ, ಯಾಕಂದ್ರೆ ಹೋಗ್ಬೇಕು ಏನಾರ ತರಬೇಕಂತೇನೂ ನಮ್ಮದು ಇರಲಿಲ್ಲ, ಆಲ್ರೆಡಿ ಎಲ್ಲ ಸಾಮಾನಿತ್ತು. ಹಾಗಾಗಿ ಸೊ ಹಾಲು ಪ್ಯಾಕೆಟ್ಸು, ಒಂದು ಮೆಹಂದಿ ಪ್ಯಾಕೆಟು, ಎಣ್ಣೆ, ಒಂದೆರಡು ರಾ ಬನಾನ ತೊಗೊಂಬಂದಿನಿ. ಅದ್ರ ಚಿಪ್ಸ್ ಮಾಡೀನಿ ಫ್ರೆಂಡ್ಸ್, ಭಾರಿ ಚೆನ್ನಾಗಾಗಿದ್ವು. ಸೊ ನೆಕ್ಸ್ಟ್ ಅದರದ್ದು ಸಪ್ರೇಟ್ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಚಿಪ್ಸ್ ಹೆಂಗಾಗಿದ್ವು ಅಂತ ನಾನು ತೋರಿಸ್ತೀನಿ. ಸೊ ವೀಡಿಯೋನು ಕೊನೆವರೆಗೂ ನೋಡಿರಿ. ಇದೇ ಒಂದು ಡ್ರೆಸ್ ಹಾಕಿ ತೊಗೊಂಡಿದ್ದು ನಾನು. ಇದು ಡ್ರೆಸ್ಸು ಇಲ್ಲಿ ನೋಡಿರಿ, ಇದು ಒಂದು ಪೀಸು. ಸೊ ಕೆಳಗಡೆ ಶಾರ್ಟ್ ಅದೇ, ಒಂದು ಪೀಸ್ ಡ್ರೆಸ್ ಶಾರ್ಟ್ ಇದೆ, ಫುಲ್ ಲಾಂಗ್ ಏನಿಲ್ಲ. ಆಮೇಲೆ ಒಂದು 299ಗೆ ಒಂದು ಕುರ್ತಾ ತೊಗೊಂಡೆ ನಾನು. ಸೊ ಸಮ್ಮರಿಗೆ ಬೆಸ್ಟ್ ಕಾಟನ್ ಇತ್ತದು, ಹಾಗಾಗಿ ಸೊ 2 ಮಜ್ಜಿಗೆ ಪ್ಯಾಕೆಟ್ ತಂದಿದ್ರು. ಇವನು ಒಂದು ಇಬ್ಬರು ತೊಗೊಂಡು ಕೊಡ್ಬೋದು ಕೂತಾರೆ. ಕೊಡು ಅಂದರೆ ಯಾರಿಗೂ ಕೊಡವಲ್ರಾಗಿದ್ರು ಅವರು. ಸೊ ಆಮೇಲೆ ಮಸ್ತಿ ಪ್ಯಾಕೆಟ್ ತೊಗೊಂಡು ಬಂದಿದ್ರು. ಸ್ವಲ್ಪ ಚೌಳಿಕಾಯಿ ಪಲ್ಯಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡಿನಿ. ಸ್ವಲ್ಪ ಅದು ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ, ಕರಿಬೇವು ಹಾಕ್ಕೊಂಡಿನಿ. ಈ ಕಡೆ ನಾನು ಮ್ಯಾಲೆ ಪಾಲಕ್ ಪಲ್ಯ ತೊಗೊಂಬಂದಿದ್ದೆ, ಸ್ವಲ್ಪ ಬೆಳೆದಿದ್ದು. ಆ ಪಾಲಕ್ ಪಲ್ಯನ ಇದರಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಬೆಳೆ ಕುದ್ದು ನನಗೆ. ಈಗ ಸ್ವಲ್ಪ ಟೊಮೆಟೊ, ಉಪ್ಪು, ಖಾರ ಹಾಕ್ಕೊಂಡು ನಾನು ಪಲ್ಯ ಮತ್ತು ಉಪ್ಪು ಖಾರ. ಇದಕ್ಕೆ ಹಸೆ ಖಾರ ಹಾಕ್ಬೇಕಂತೇಳಿ ನಾನು ಮೆಣಸಿನ್ಕಾಯಿ ಹಸೆ ಖಾರ ರೆಡಿ ಮಾಡ್ಕೊಂಡಿನಿ. ಚೌಳಿಕಾಯಿ ಕಟ್ ಮಾಡಿ ಹುರಿದು ತೊಳೆದು ಇಟ್ಕೊಂಡಿನಿ. ನೋಡ್ರಿ, ಹಸೆ ಖಾರ ರುಬ್ಬಿದ್ದು ಎಷ್ಟು ಬೇಕು ನೋಡಿಕೊಂಡು. ಇದಾದಮೇಲೆ ಚೌಳಿಕಾಯಿ ಹಾಕ್ತೀನಿ, ಯಾಕಂದ್ರೆ ಮೆಣಸಿನ್ಕಾಯಿ ಆಲ್ರೆಡಿ ಹುರಿದು ನಾನು ರುಬ್ಕೊಂಡಿನಿ, ಬೆಳ್ಳುಳ್ಳಿ ಇದು ಹಾಕ್ಕೊಂಡು. ಹಾಗಾಗಿ ಚೌಳಿಕಾಯಿ, ಟೊಮೆಟೊ ಹಾಕ್ಕೊಂಡಿನಿ, ಸ್ವಲ್ಪ ಅರಿಶಿನ, ಉಪ್ಪು. ಸೊ ಇದನ್ನ ಮುಚ್ಚಿ ಸ್ವಲ್ಪ ಹಿಂಗೆ ಹಬೆನಾಗ ಕುದಿಸ್ತೀನಿ. ಇದನ್ನು ಕುದ ಮೇಲೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಂಡ್ರೆ ಪಲ್ಯ ಮುಗೀತು. ಎಲ್ಲ ಫ್ರೆಂಡ್ಸ್, ಇಲ್ಲಿ ಪಲ್ಯ, ಅಲ್ಲಿ ಸಾರು, ಸ್ವಲ್ಪ ರೊಟ್ಟಿ ಮಾಡ್ಕೊತೀನಿ. ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸೆಕೆಂಡ್ ಟ್ರಿಪ್ಪು ಟೀ ಕುಡಿತೀನಿ. ಒಂಚೂರು ಇಲ್ಲಿ ನೋಡಿ, ಸೆಕೆಂಡ್ ಟ್ರಿಪ್ಪು ಟೀ ಬಿಸಿ ಮಾಡ್ಕೊಂಡು ಕುಡಿತೀನಿ. ನೋಡೋಣ, ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿನಿ. ಇವತ್ತು ಮಾವಿನಕಾಯಿ ಚಟ್ನಿ ಮಾಡಿದ್ನಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಸಾರನ್ನು ಚೆಂದಾಗಿದ್ದು ಕುದಿಯೋಕತ್ತಿದ್ದ ಸಾರು ಬಗಾರ್ ಹಾಕ್ಕೋಬೇಕು. ಸಾರೇನೀಗ ನಾನು ಬಗಾರ್ ಹಾಕ್ಕೊಳ್ಳಲ್ಲ, ಆಮೇಲೆ ಬಗಾರ್ ಹಾಕ್ಕೋತೀನಿ. ಎಷ್ಟು ಬಿಸಿಲೈತಪ್ಪ, ಸೊ ಎಷ್ಟು ಬಿಸಿಲೈತೆ, ನಾನು ಆಗೋಲ್ದು. ಅದ್ರಾಗ ನನಗೆ ಬೇವ್ರು ಭಾಳ ಅಂದ್ರೆ ಭಾಳ ಬರ್ತಾವೆ. ಇಷ್ಟು ಬೇವ್ರು ಬರ್ತಾವೆ, ಕೇಳಬಾರ್ದು, ಅಷ್ಟು ಬೇವ್ರು ಬರ್ತಾವೆ. ಸೊ ಇದು ಪಲ್ಯ ಏನು ಹಾರ್ವೆಸ್ಟ್ ಮಾಡ್ಕೊಂಡು ಬಂದೀನಲ್ಲ, ಇದನ್ನು ಕ್ಲೀನ್ ಮಾಡ್ಬೇಕು ನಾನು ಈಗ ಕುತ್ಕೊಂಡು. ಇದು ಬೇರ್ಗೆ ಇರ್ತಾವಲ್ಲ, ಇದನ್ನೆಲ್ಲ ನೀಟಾಗಿ ತೆಗಿಬೇಕು. ಸೊ ಇದು ಪಲ್ಯ ಯಾವಾಗ ಮಾಡ್ತೀನಿ, ನಾಳೆ ಮಾಡ್ತೀನೋ ಅಥವಾ ಸಾಯಂಕಾಲ ಮಾಡ್ತೀನೋ ನೋಡೋಣ ಅಂತ. ಇದು ಸೋಸ್ಕೊಳ್ಲಿಕ್ಕೆ ಒಂದಿಷ್ಟು ಟೈಮ್ ಬೇಕು, ಒಂದು ಸ್ವಲ್ಪ ಕೂಡ್ತೀನಿ ನಾನು. ಸೊ ಇಲ್ಲೇ ಹೊರಗೆ ಒಂದು ಕಟ್ಟೆ ಮೇಲೆ ಗಾರ್ಡನ್ ಇರ್ತೀನಿ. ಸೊ ನೋಡ್ರಿ ಎಷ್ಟು ಬಿಸಿಲದ ಅಂದರೆ, ಈ ಗಿಡ ನೋಡ್ರಿ ಹಿಂಗೆ ಸುಟ್ಟೋಗ್ಯದಂತ ಎಷ್ಟು ಚೆನ್ನಾಗಿ ಬೆಳೆಯಕತ್ತಿತ್ತು.
ಸೊ ಹೀಟು ಬಿಸಿ ಗಾಳಿ ಎಷ್ಟು ಸೆಕೆ ಆಗುತ್ತೆ ಅಂದರೆ ಇರ್ಲಿಕ್ಕೆ ಆಗಂಗೆ ಇಲ್ಲ. ಸೊ ಇದು ಝೀಝಿ ಪ್ಲ್ಯಾಂಟು. ಸೊ ಇದು ಇದಾವೆ ಒಂದಿಷ್ಟು ಎಲೆಯಿಂದನೇ ಬೆಳೆದೀನಿ ನಾನು. ಸೊ ಎಲೆಯಿಂದ ಬೆಳೆದಿದ್ದು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ ಯಾವಾಗಾದರೂ. ಸೊ ನನ್ನ ಗಾರ್ಡನ್ ಚಾನಲ್ ನೋಡೋರಿಗೆ ಸ್ವಲ್ಪ ಗೊತ್ತಿರುತ್ತೆ ಅನ್ಕೋತೀನಿ. ನಮ್ಮಲ್ಲಿ ಟೆಂಪ್ರೇಚರ್ ಆಲ್ಮೋಸ್ಟ್ ಆಗಿದೆ, ಒಂದು 40 ತನೂ ಆಗಿದೆ. ಹಾಗಾಗಿ ಫುಲ್ಲು ಸೆಕೆ ಅಂದರೆ ಸೆಕೆ. ಬೆಳಗ್ಗೆನೂ ಹಾಗೆ ಇರುತ್ತೆ, ಮಧ್ಯಾಹ್ನನೂ ಹಾಗೆ ಇರುತ್ತೆ. ಸೊ ರಾತ್ರಿ ಅಂತೂ ಬೆವರು ಹಿಡಿತಾನೇ ಇರ್ತಾವೆ. ಬಿಸಿಲೇನಿರಲ್ಲ, ಬಟ್ ಗಾಳಿ ಅನ್ನೋದು ಹೀಟ್ ಗಾಳಿ ಬಂದಿರ್ತವೆ, ಒಂಥರ ಹೀಟ್ ಗಾಳಿ. ಸೊ ಅದು ಒಂದು ನಮ್ಗೆ ಇಲ್ಲಿ ನಮ್ಮ ಊರಲ್ಲಿ ಇರಬೇಕಂದ್ರೆ ಸ್ವಲ್ಪ ಕಷ್ಟನೇ ಇದೆ ಈ ಥರ ಎಲ್ಲ ಇರಲಿಕ್ಕೆ. ಸೊ ಫ್ರೆಂಡ್ಸ್, ಮತ್ತೆ ನಿಮಗೆ ಮುಂದಿನ ವಿಡಿಯೋನಾಗ ಸಿಗ್ತೀನಿ. ಆಮೇಲೆ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಆಮೇಲೆ ಕಮೆಂಟ್ ಡ್ರಾಪ್ ಮಾಡಿರಿ, ಯಾರು ನೋಡಿರಿ ಅಂಥೇಳಿ ನಂಗೆ ಗೊತ್ತಾಗುತ್ತೆ. ಸೊ ಎಷ್ಟು ಜನಕ್ಕೆ ವಿಡಿಯೋ ಇಷ್ಟ ಆಯಿತು ಅಂತ ಒಂದು ಲೈಕ್ ಮಾಡಿರಿ. ಆಮೇಲೆ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಸೊ ಕಮೆಂಟ್ ಹಾಕಿದರೆ ನನಗೂ ಸ್ವಲ್ಪ ಗೊತ್ತಾಗುತ್ತೆ ಎಲ್ಲೆಲ್ಲಿ ಅವ್ರು ನೋಡ್ತಾ ಇದ್ದೀರ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋನಲ್ಲಿ. ಬಾಯ್ ಫ್ರೆಂಡ್ಸ್. ಇಲ್ಲ ಎಷ್ಟು ಕ್ರಿಸ್ಪಿ ಆಗ್ಯಾವಂದರೆ ಶಬ್ದ ನೋಡ್ರಿ. ಚೂರು ಎಣ್ಣೆ ಅಂತ ಏನೋ ಅನ್ಸೋವಲ್ದು. ಬಿಸಿ ರೊಟ್ಟಿ ಮಾಡಿದೆ, ಮಾಡೋಕ್ಕೆ ಭಾಳ ಚೆನ್ನಾಗಿತ್ತು. ಬಿಸಿ ರೊಟ್ಟಿ ಆದಮೇಲೆ ಮೆಣಸಿನ್ಕಾಯಿ ಹುರ್ಕೊಂಡೆ, ಶೇಂಗಾ ಹುರ್ಕೊಂಡೆ, ಚಟ್ನಿ ಕುಟ್ಟ ಬಂದೆ. ಆಗಲಿಲ್ಲ, ಸಾಯಂಕಾಲ ಯಾವಾಗ ಚೌಳಿಕೆ ಪಲ್ಯ ಮಸ್ತಾಗಿ ಮುಂಚೆ ಕಷ್ಟ ಖಾರ ಇಲ್ಲ. ನಾ ಒಬ್ಬನೇ ತಿಂದಿದ್ದು, ಪಪ್ಪ ತಿಂದಿಲ್ಲ.